ರೈತರ ಬೆಳೆಯಲ್ಲಿ ತುಂಬಿದ ನೀರು ಅಪಾರ ಬೆಳೆ ನಷ್ಟ, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡ ಹೊಟ್ಟೆ ಕದ್ರಪ್ಪನವರ ಮಧು ಇವರ ಜಮೀನಿಗೆ ಬೃಹತ್ ಕಟ್ಟೆ ಇತ್ತು. ಕಳೆದ ಸುಮಾರು 3 ವರ್ಷಗಳ ಹಿಂದೆ ಸಣ್ಣ ನೀರಾವರಿ ಇಲಾಖೆಯಿಂದ ಕೋಡಿ ನಿರ್ಮಿಸಿ ಬೃಹತ್ ರಾಜಕಾಲುವೆ ನಿರ್ಮಿಸಲಾಗಿದ್ದು, ಗಿಡಗಂಟೆಗಳು ಬೆಳೆದು ನೀರು ಸರಾಗವಾಗಿ ಹೋಗುತ್ತಿಲ್ಲ. ಮಳೆ ಬಂದಿರಲಿಲ್ಲ. ಶುಕ್ರವಾರ ರಾತ್ರಿ ಸುರಿದ ಮಳೆಗೆ ದೊಡ್ಡ ಹಳ್ಳ ಬರುತ್ತಿರುವ ಕಾರಣ ಬೃಹತ್ ಮಟ್ಟದ ನೀರು ಜಮೀನಿನಲ್ಲಿ ನಿಂತಿದೆ. ಕೋಡಿ ದುರಸ್ತಿ ಮಾಡುವಾಗ ಜಮೀನು ಮಟ್ಟಕ್ಕೆ ಸ್ವಲ್ಪ ತಗ್ಗಿ ಎತ್ತರ ನಿರ್ಮಿಸಿದ್ರೂ ನೀರು ಹೊರ ಹೋಗಿಲ್ಲ ಎಂದು ಹೇಳಿದ್ರೂ ಸಹ ಗುತ್ತಿಗೆದಾರರು ಹಣಕ್ಕಾಗಿ ಆಸೆಪಟ್ಟು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಹೋಗಿದ್ದಾರೆ. ಈಗ ಅಪಾರ ನೀರು ನಿಂತಿದ್ದು, ಈ ನೀರು ಖಾಲಿಯಾಗಬೇಕಾದರೆ ಇನ್ನು 4-5 ತಿಂಗಳು ಬೇಕು. ಜಮೀನಿನಲ್ಲಿ ಅಡಕೆ, ತೆಂಗು, ಮೆಕ್ಕೆಜೋಳ, ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳಿವೆ. ಮಳೆ ನೀರು ಹೋಗುವಷ್ಟರಲ್ಲಿ ಬೆಳೆ ತೇವಾಂಶ ಹೆಚ್ಚಾಗಿ ಕೊಳೆತು ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೋಡಿ ದುರಸ್ತಿಪಡಿಸಿ ನೀರು ಹೊರ ಹೋಗುವಂತೆ ಮಾಡಿ ಬೆಳೆ ಉಳಿಸುವರೆ ಕಾದು ನೋಡಬೇಕಾಗಿದೆ. ಕೋಡಿ ಮುಂಚೆ ತಗ್ಗಿತ್ತು, ಈ ಕಟ್ಟಡ ಕಟ್ಟಿದ ಮೇಲೆ ಕೋಡಿ ಹೈಟ್ ಮಾಡಿದ್ದಾರೆ. ಹಂಗಾಗಿ ನೀರು ಹೋಗ್ತಿಲ್ಲ. ನಾವು ಇಟ್ಟರೆ ಬೆಳೆಗೆಲ್ಲ ನಷ್ಟ ಆಗ್ತೈತೆ. ನಮಗೆ ಆ ಕೋಡಿನ ತಗ್ಗಿಸ್ಕೊಡ್ಬೇಕು. ಎಷ್ಟು ವರ್ಷ ಮಾಡಿ ಒಂದು 2-3 ವರ್ಷ, 4 ವರ್ಷ ಆಯಿತು. ನೀವು ಅವಾಗ ಹೇಳಿರಲಿಲ್ಲ ಅವ್ರಿಗೆ? ಹೇಳಿದ್ರೆ ಕಿವಾಗ ಹಾಕ್ಯಂಬಿಲ್ಲ. ಈ ಬೆಳೆ ನೀರು ಬಂದರೆ ಇನ್ನೂ ನೀರು ಭಾಳ ಬರ್ತಾವಲ್ಲ, ಇನ್ನೂ ನೀರು ಬರೋದಿದೆ. ಬರ್ತಿದ್ದಾವೆ. ನೀರು ಭಾಳ ಬಂದು ಮೆಕ್ಕೆಜೋಳ ನಮ್ಮದೆಲ್ಲ ಪುಸ್ತಕ ಹಾಳಾಗಿ ಹೋಗ್ತೈತೆ. ನೀರು ಎಲ್ಲಿಂದ ಬರ್ತೇವೆ? ಇವು ನೀರು ನಮ್ಮೂರಿನ ಹಳ್ಳಗಳಿಂದ ಬರ್ತಾವೆ. ನೀರು ಮೇಲ್ಗಡೆ ಬೆದ್ದ ಹಳ್ಳ, ಅದರಿಂದ ಎಲ್ಲ ನೀರು ಬರ್ತವೆ. ಇವು ನೀರು ಬರ್ತೈತೆ. ಇನ್ನು ನೀರು ಭಾಳ ಬರ್ತೈತೆ. ಆಗ ಅಲ್ಲಿ ಮೆಕ್ಕೆಜೋಳ ತಕೊಂಡ್ರೆ ಎದಿಗೆ ಮಟ್ಟ ನೀರು ಬರ್ತವೆ. ಇಲ್ಲಿ ಕೋಡಿ ಮೇಲೆ ನಿಂತಿದ್ವಿ. ಕೋಡಿ ಮೇಲೆ ಇಷ್ಟ ಐಟದ ನೀರು.